ಎಲ್ಲರಿಗೂ ಸ್ಪೆಕ್ಟಕಲ್ಸ್ ಆಫ್ ಲಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತಿಳ್ಕೊಳ್ಳೋಣ. ಈಗ ನೀವು ನೋಡಿರ್ಬೋದು, ಕೋರ್ಟ್ ಅಬ್ಸರ್ವೇಷನ್ ಮಾಡ್ತಾ ಇದ್ರೆ ಕ್ರಿಮಿನಲ್ ಕೋರ್ಟ್ಸ್ ಹೊರಗೆ ಪೊಲೀಸ್ ಆಫೀಸರ್ಸ್ ಇರ್ತಾರೆ. ಇವಾಗ ನಿಮ್ಗೆ ಗೊತ್ತಿರತ್ತೆ ಪೊಲೀಸ್ ಆಫೀಸರ್ಸ್ ರ್ಯಾಂಕಿಂಗ್ ಹೇಗೆ ಗೊತ್ತಾಗತ್ತಂದ್ರೆ ಅವ್ರ ಶೋಲ್ಡರ್ಸ್ ಮೇಲೆ ಸ್ಟಾರ್ಸ್ ಇರ್ತವೆ ಅಥವಾ ಏನೋ ಒಂದು ಅದ್ರ ಮೇಲೆ ಅವ್ರ ರ್ಯಾಂಕಿಂಗ್ ನಿಮಗೆ ಗೊತ್ತಾಗುತ್ತೆ, ಟ್ಯಾಗ್ಸ್ ಇರುತ್ತೆ. ಸೊ ಅದೇ ತರ ನಾನು ಕೋರ್ಟ್ ಅಬ್ಸರ್ವೇಷನ್ ಹೋಗ್ತಾ ಇದ್ದೀನಿ, ಅಲ್ಲಿ ನಾನು ನೋಡಿದೆ ಪೊಲೀಸ್ ಆಫೀಸರ್ಸ್ ಇದ್ರು. ಸೊ ಇವರು ಯಾಕೆ ಎಲ್ಲಿದ್ದಾರೆ, ಬೇರೆಯವ್ರು ಯಾಕಿಲ್ಲ, ಇವರೇ ಯಾಕಿರೋದು ಅಂತ ನನ್ನ ತಲೆಯಲ್ಲಿ ಕ್ವಶನ್ ಮಾರ್ಕ್ ಬಂತು. ಸೊ ಅವಾಗ ತಿಳ್ಕೊಂಡಾಗ ನಂಗೆ ಏನು ಗೊತ್ತಾಯ್ತಂದ್ರೆ, ಇವ್ರಿಗೆ ಏನಂತೀವಿ ನಾವಂದ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಇವ್ರ ಮೇನ್ ಡ್ಯೂಟಿನೇ ಇನ್ವೆಸ್ಟಿಗೇಷನ್ ಮಾಡೋದು, ಆ ಕ್ರೈಮ್ ಆಗೋ ಘಟನೆಯಲ್ಲಿ ಹೋಗಿ ಸರ್ಚ್ ಮಾಡೋದು, ಆಮೇಲೆ ಮತ್ತೆ ಪಂಚನಾಮೆ ತಗೊಳ್ಳೋದು, ಇದು ಅವ್ರ ಕೆಲಸ. ಅದೇ ತರ ಅವರು ರೈಟಿಂಗ್ ಮಾಡ್ತಾರೆ, ಏನಾದ್ರು ರಿಪೋರ್ಟ್ ಕ್ರೈಮ್ ಆಗಿದ್ದು ರಿಪೋರ್ಟ್ ಬರೆಯೋದು ಅವ್ರ ಕೆಲಸ ಇರುತ್ತೆ. ಹಾಗೆ ಅವರು ಸರ್ಚ್ ಅಂಡ್ ಸೀಸರ್ ಅಂದ್ರೆ ಈಗ ಪನಿಷ್ಮೆಂಟ್ ಕೊಟ್ಟಿರ್ತಾರೆ, ಸರ್ಚ್ ಅಂಡ್ ಸೀಸರ್ ಮಾಡೋದು ಅವ್ರದೇ ಕೆಲಸ ಇರತ್ತೆ. ಅದೇ ಅರೆಸ್ಟ್ ಮಾಡೋದು ಇವ್ರದೇ ಕೆಲಸ. ಅಂಡ್ ಇಂಪಾರ್ಟೆಂಟ್, ಕೋರ್ಟ್ ಅಪಿಯರೆನ್ಸ್ ಮಾಡೋದು ಇವ್ರದೇ ಕೆಲಸ ಇರುತ್ತೆ. ಯಾಕಂದ್ರೆ ಕೋರ್ಟ್ ಅಲ್ಲಿ ಇವರು ಏನು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಆ ಬೇಸ್ ಮೇಲೆ ಅವ್ರು ಸ್ಟೇಟ್ಮೆಂಟ್ಸ್ ತಗೊಳ್ತಾರೆ ಕೋರ್ಟ್ ಅಲ್ಲಿ. ಸೊ ಇದು ಇವ್ರ ಡ್ಯೂಟಿ. ಮತ್ತೆ ಈ ತರ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಸಲುವಾಗಿ ಫಾಲೋ ಫಾರ್